ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿಯಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಇವತ್ತಿನ ಒಂದು ಕ್ಲಾಸ್ದಲ್ಲಿ ನಾವು ಮೇ 11 ಮತ್ತು 12ರ ಒಂದು ಕರೆಂಟ್ ಅಫೇರ್ಸ್ ಅನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಡಿಸ್ಕಷನ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರು ನಮ್ಮ ಚಾನಲ್ಗೆ ಹೊಸಬರಾಗಿದ್ದೀರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಮಾಡಿದಾಗ ನಿಮ್ಗೆ ಬೇಗ ನೋಟಿಫಿಕೇಶನ್ ಬರುತ್ತೆ. ಸ್ನೇಹಿತರೆ, ಮೊದಲೇ ಪ್ರಶ್ನೆ ಯಾವ ಥರ ಕೇಳಿದೆ ನೋಡಿ. ರಾಷ್ಟ್ರೀಯ ತಂತ್ರಜ್ಞಾನ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಎರಡನೇ ಆಪ್ಷನು, ಮೇ 11ರಂದು ನಾವು ಸೆಲೆಬ್ರೇಟ್ ಮಾಡ್ತಾ ಇರುವಂಥದ್ದು. ಆದರೆ ಯಾಕೆ ನಾವು ಮೇ 11ರಂದೇ ಸೆಲೆಬ್ರೇಟ್ ಮಾಡ್ತೀವಿ? ತದನಂತರದಲ್ಲಿ ಭಾರತದಲ್ಲಿ ಪರೀಕ್ಷೆ ಮಾಡಿರುವಂತಹ ಪೋಖ್ರಾನ್ 1 ಮತ್ತು ಪೋಖ್ರಾನ್ 2 ಬಗ್ಗೆನೂ ಕೂಡ ನಾವು ಸವಿಸ್ತಾರವಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡಿ, ಪ್ರತಿ ವರ್ಷ ಮೇ 11ರಂದು ನಾವು ಭಾರತದಲ್ಲಿ ರಾಷ್ಟ್ರೀಯ ತಂತ್ರಜ್ಞಾನ ದಿನವನ್ನಾಗಿ ಆಚರಣೆ ಮಾಡಲಾಗ್ತಾ ಇರುವಂಥದ್ದು. ಅಂದರೆ ನ್ಯಾಷನಲ್ ಟೆಕ್ನಾಲಜಿ ಡೇ ಅನ್ನು ಸೆಲೆಬ್ರೇಟ್ ಮಾಡ್ತಾ ಇರುವಂಥದ್ದು. ಆದರೆ 2024ರ ಈ ಒಂದು ಇದರ ಒಂದು ಧ್ಯೇಯವಾಕ್ಯ ಏನಾಗಿತ್ತು ಅಂದ್ರೆ, ಸ್ಕೂಲ್ ಟು ಸ್ಟಾರ್ಟ್ಅಪ್ಸ್ ಇಗ್ನೈಟಿಂಗ್ ಯಂಗ್ ಮೈಂಡ್ಸ್ ಟು ಇನೋವೇಟ್ ಅಂತ ನಾವು ಹೇಳ್ತೀವಿ. ಇನ್ನು ಈ ಒಂದು ಡೇ ಮೇ 11ರಂದೇ ನಾವು ಯಾಕೆ ಈ ಒಂದು ಡೇ ಅನ್ನು ಸೆಲೆಬ್ರೇಟ್ ಮಾಡ್ತೀವಿ ಅಂದ್ರೆ, 1998 ಮೇ 11ರಂದು ಪೋಖ್ರಾನ್ನಲ್ಲಿ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಯಶಸ್ವಿಯಾಗಿ ಪರೀಕ್ಷಿಸಿದ ನಂತರ ಈ ಒಂದು ದಿನವನ್ನು ಭಾರತದ ತಾಂತ್ರಿಕ ಪ್ರಗತಿಯ ಸಾಧನೆಯಾಗಿ ಸ್ಮರಿಸಲಾಗ್ತಾ ಇರುವಂಥದ್ದು. ಇದರಲ್ಲಿ 3 ಘಟನೆಗಳು ಈ ಒಂದು ಡೇ ಮೇ 11ರಂದು ಜರುಗಿರುವಂಥದ್ದು. ಒಂದು, ಪರಮಾಣು ಶಸ್ತ್ರಾಸ್ತ್ರಗಳನ್ನು ಪೋಖ್ರಾನ್ನಲ್ಲಿ ಟೆಸ್ಟ್ ಮಾಡಿರುವಂಥದ್ದು. ಎರಡನೇದು ಏನಂದ್ರೆ, ಮೊದಲ ಸ್ವದೇಶಿ ವಿಮಾನವಾಗಿರುವಂಥ ಹಂಸ 3 ಕೂಡ ಅಲ್ಲಿ ನಾವು ಯಶಸ್ವಿಯಾಗಿ ಪರೀಕ್ಷೆ ಮಾಡಲಾಗಿರುವಂಥದ್ದು. ಇನ್ನು ಮೂರನೇದು ಏನಂದ್ರೆ, ಭಾರತವು ತ್ರಿಶೂಲ ಕ್ಷಿಪಣಿಯ ಯಶಸ್ವಿ ಪರೀಕ್ಷೆಯ ಗುಂಡಿನ ದಾಳಿಯನ್ನು ಕೂಡ ನಡೆಸಿರುವಂಥದ್ದು. ಸೊ ದ್ಯಾಟ್ ಈ ಒಂದು ಹಿನ್ನೆಲೆಯಲ್ಲಿ ನಾವು ಪ್ರತಿ ವರ್ಷ ಮೇ 11ರಂದು ಈ ಒಂದು ನ್ಯಾಷನಲ್ ಟೆಕ್ನಾಲಜಿ ಡೇ ಅನ್ನು ಸೆಲೆಬ್ರೇಟ್ ಮಾಡ್ತಾ ಇರುವಂಥದ್ದು. ಈ ಒಂದು ತಾಂತ್ರಿಕ ಪ್ರಗತಿಯನ್ನು ಪರಿಗಣಿಸಿದ ಅಂದಿನ ಪ್ರಧಾನಮಂತ್ರಿ ಆಗಿರುವಂಥ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರತಿ ವರ್ಷ ಮೇ 11ನ್ನು ರಾಷ್ಟ್ರೀಯ ತಂತ್ರಜ್ಞಾನ ದಿನವನ್ನಾಗಿ ಆಚರಿಸುವ ಘೋಷಣೆಯನ್ನು ಮಾಡಿರುವಂಥದ್ದು. ಇದು ಏನಂದ್ರೆ, ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಘೋಷಣೆ ಮಾಡಿರುವಂಥದ್ದು, ಅಂದಿನ ಪ್ರಧಾನಮಂತ್ರಿ ಆಗಿರುವಂಥದ್ದು. ಇನ್ನು ಇವತ್ತಿನ ಪ್ರಶ್ನೆ ಎಲ್ಲರಿಗೆ ಏನಂದ್ರೆ, ರಾಷ್ಟ್ರೀಯ ಸ್ಪೇಸ್ ಡೇನು ಯಾವಾಗ ಸೆಲೆಬ್ರೇಟ್ ಮಾಡ್ತಾ ಇರುವಂಥದ್ದು, ನ್ಯಾಷನಲ್ ಸ್ಪೇಸ್ ಡೇನ ಯಾವಾಗ ಸೆಲೆಬ್ರೇಟ್ ಮಾಡ್ತಾ ಇರುವಂಥದ್ದು? ಈ ಒಂದು ಕ್ವಶನ್ಗೆ ನೀವೆಲ್ಲರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಉತ್ತರವನ್ನು ತಿಳಿಸಬೇಕು. ಇನ್ನು ಭಾರತದ ಪರಮಾಣು ಬಾಂಬ್ ಪರೀಕ್ಷೆ ಬಗ್ಗೆ ನಾವು ಮಾತಾಡ್ತಾ ಬಂದು ನೋಡಿ. ಮೊದಲ ಬಾರಿಗೆ ಪರಮಾಣು ಬಾಂಬನ್ನು ಭಾರತದಲ್ಲಿ ಪರೀಕ್ಷೆ ಮಾಡಿದ್ದು 1974 ಮೇ 18ರಂದು ಮಾಡಿರುವಂಥದ್ದು. ಇದರ ಒಂದು ಹೆಸರು ಏನಾಗಿತ್ತು, ಆಪರೇಷನ್ ಸ್ಮೈಲಿಂಗ್ ಬುದ್ಧ ಅಂತ ಹೇಳ್ತೀವಿ. ಇದಕ್ಕೆ ನಾವು ಪೋಖ್ರಾನ್ 1 ಕೂಡ ಅಂತ ಕರಿತೀವಿ ನೋಡಿ. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ಪರಮಾಣು ಬಾಂಬ್ ಪರೀಕ್ಷೆ ಮಾಡಿದ್ದು 1974 ಮೇ 18ರಂದು. ಇದಕ್ಕೆ ನಾವು ಆಪರೇಷನ್ ಸ್ಮೈಲಿಂಗ್ ಬುದ್ಧ ಅಂತ ಕರಿತೀವಿ. ಇನ್ನು ಎರಡನೇದು ಪರೀಕ್ಷೆ ಮಾಡಿದ್ದು 1998. ಇದಕ್ಕೆ ನಾವು ಹೆಸರು ಏನಂತಂದ್ರೆ ಆಪರೇಷನ್ ಶಕ್ತಿ ಅಂತ ಕರಿತೀವಿ. ಇದಕ್ಕೆ ಪೋಖ್ರಾನ್ 2 ಎಂದು ಕೂಡ ಕರೆಯಲಾಗುತ್ತೆ. ಇನ್ನು ಯಾರಿಗೆ ನಮ್ಮ ನೋಟ್ಸ್ಗಳನ್ನು ಬೇಕು, ಈ ಒಂದು ನಂಬರ್ಗೆ ನೀವು ಪೇ ಮಾಡಿದ್ದು ಸ್ಕ್ರೀನ್ಶಾಟ್ ಅನ್ನು ಕಳಿಸುವ ಮೂಲಕ ಪಡೆದುಕೊಳ್ಳಬಹುದು. ಆದರೆ ಎಷ್ಟಾಗುತ್ತೆ ಅಂತ ಪ್ರೈಸ್ ಕೊಟ್ಟಿದ್ದಾರೆ ನೋಡಿ. ಫಾರ್ 1 ಮಂತ್ಗೆ 40 ರೂಪಾಯಿ ಆಗುತ್ತೆ. 2023 ಜನವರಿ ಟು ಏಪ್ರಿಲ್ 2024 ಎಷ್ಟಾಗುತ್ತೆ ನಿಮಗೆ 640 ರೂಪಾಯಿ ಆಗುತ್ತೆ. 2022 ಜನವರಿ ಟು ಏಪ್ರಿಲ್ 2024 ನಿಮಗೆ 1140 ರೂಪಾಯಿ ಆಗುತ್ತೆ. ಇದು ಡಿಸ್ಕೌಂಟ್ ಸೇರಿಬಿಟ್ಟು ನಿಮಗೆ 1040 ರೂಪಾಯಲ್ಲಿ ಸಿಗುತ್ತೆ. ಈ ಒಂದು ನಂಬರ್ಗೆ ನೀವು ಪೇ ಮಾಡಿ ಸ್ಕ್ರೀನ್ಶಾಟ್ ಅನ್ನು ಕಳಿಸುವ ಮೂಲಕ ನಮ್ಮ PDF ಫಾರ್ಮ್ಯಾಟ್ ಇರುವಂಥ ಮ್ಯಾಗಝಿನ್ಗಳನ್ನು ನೀವು ಪಡೆದುಕೊಳ್ಬೋದು. ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವ ಥರ ಕೇಳಿದ್ರೆ ನೋಡ್ರಿ, ಇಸ್ರೋ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಎರಡನೇ ಆಪ್ಷನು, ಬೆಂಗಳೂರು. ಆದರೆ ಯಾಕೆ ಒಂದು ಟಾಪಿಕ್ ಮೇಲೆ ಪ್ರಶ್ನೆ ಕೇಳಿದ್ರೆ, ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ, 3D ಪ್ರಿಂಟರ್ ರಾಕೆಟ್ ಇಂಜಿನ್ ಪರೀಕ್ಷೆ ಯಶಸ್ವಿ ಅಂತ ಆರ್ಟಿಕಲ್ ನ್ಯೂಸ್ ಪೇಪರಲ್ಲಿ ಕಾಣಿಸಿಕೊಂಡಿರುವಂಥದ್ದು. ಇದ್ರ ಬಗ್ಗೆಯೂ ಕೂಡ ನಾವು ಸವಿಸ್ತಾರವಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಆಗಿರುವಂಥ ಇಸ್ರೋವು ಸಂಯೋಜಕ ಉತ್ಪಾದನಾ ತಂತ್ರಜ್ಞಾನ ಸಹಾಯದಿಂದ ತಯಾರಿಸಿದ ಸಾಮಾನ್ಯವಾಗಿ 3D ಪ್ರಿಂಟರ್ ಎಂದು ಕರೆಯಲಾಗುವ ದ್ರವ ರಾಕೆಟ್ ಇಂಜಿನ್ ಅನ್ನು ಯಶಸ್ವಿಯಾಗಿ ಪರೀಕ್ಷೆ ಮಾಡಿರುವಂಥದ್ದು. PS4 ಇಂಜಿನ್ ಅನ್ನು ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ನ 4ನೇ ಹಂತದ ಇಂಜಿನ್ ಆಗಿ ಮತ್ತು ಮೊದಲ ಹಂತದ ರಿಯಾಕ್ಷನ್ ಕಂಟ್ರೋಲ್ ಸಿಸ್ಟಮ್ನಲ್ಲಿ ಬಳಸಲಾಗ್ತಾ ಇರುವಂಥದ್ದು. ರೀಸೆಂಟ್ ಆಗಿ ಇಸ್ರೋ ದ್ರವ ರಾಕೆಟ್ ಇಂಜಿನ್ ಅನ್ನು ಯಶಸ್ವಿಯಾಗಿ ಪರೀಕ್ಷೆ ಮಾಡಿರುವಂಥದ್ದು. ಇದನ್ನು ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ, PSLV ಹಂತ 4. ಈ PSLV ಇರೋದು 4 ಸ್ಟೇಜ್ ಒಂದು ರಾಕೆಟ್ ಆಗಿರುವಂಥದ್ದು. ಈ 4ನೇ ಹಂತದಲ್ಲಿ ಇದನ್ನು ಇಂಜಿನ್ ಆಗಿ ಮತ್ತು ಮೊದಲ ಹಂತದ ಒಂದು ರಿಯಾಕ್ಷನ್ ಕಂಟ್ರೋಲ್ ಸಿಸ್ಟಮ್ನಲ್ಲಿ ಬಳಸಲಾಗ್ತಾ ಇರುವಂಥದ್ದು.
ಇನ್ನು ಇದನ್ನು ಇಸ್ರೋದ ಲಿಕ್ವಿಡ್ ಪ್ರೊಪಲ್ಷನ್ ಸಿಸ್ಟಮ್ ಸೆಂಟರ್ ಅಭಿವೃದ್ಧಿಪಡಿಸಿರುವಂಥದ್ದು ಮತ್ತು ನೈಟ್ರೋಜನ್ ಟೆಟ್ರಾಕ್ಸೈಡ್ ಮೋನೋಮಿಥೈಲ್ ಹೈಡ್ರೋಜನ್ ಸಂಯೋಜನೆಯನ್ನು ಒತ್ತಡದ ಒಂದು ವ್ಯವಸ್ಥೆಯಲ್ಲಿ ಪ್ರೊಪೆಲೆಂಟ್ಗಳಾಗಿ ಬಳಸಲಾಗ್ತಾ ಇರುವಂಥದ್ದು. ಇದು ಅಭಿವೃದ್ಧಿಪಡಿಸಿದ್ದು ಇಸ್ರೋದ ಲಿಕ್ವಿಡ್ ಪ್ರೊಪಲ್ಷನ್ ಸಿಸ್ಟಮ್ ಸೆಂಟರ್ ಅಂತ ಹೇಳ್ತೀವಿ. ಇದರಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿ ಪ್ರೊಪಲ್ಷನ್ಗಳಾಗಿ ಏನೋ ಯೂಸ್ ಮಾಡ್ತೀವಿ ಅಂದ್ರೆ ನಾವು ಪ್ರೊಪಲೆಂಟ್ಗಳಾಗಿ ಒಂದು ನೈಟ್ರೋಜನ್ ಟೆಟ್ರಾಕ್ಸೈಡ್ ಮತ್ತು ಮೋನೋಮಿಥೈಲ್ ಹೈಡ್ರೋಜನ್ ಅಂತ ನಾವು ಹೇಳ್ತೀವಿ. ಆದರೆ 3D ಪ್ರಿಂಟರ್ ಅಂದ್ರೆ ಏನು ನೋಡಿ, 3D ಪ್ರಿಂಟರ್ 3 ಆಯಾಮದ ವಸ್ತುಗಳನ್ನು ಪದರವಾಗಿ ಮಾಡಲು ಕಂಪ್ಯೂಟರ್ ಆಧಾರಿತ ವಿನ್ಯಾಸ ಬಳಸುವ ಪ್ರಕ್ರಿಯೆಯಾಗಿರುವಂಥದ್ದು. ಇದು ಒಂದು ಸಂಯೋಜಕ ಪ್ರಕ್ರಿಯೆ ಆಗಿದ್ದು ಇದರಲ್ಲಿ ಪ್ಲಾಸ್ಟಿಕ್ ಸಂಯುಕ್ತಗಳು ಅಥವಾ ಜೈವಿಕ ವಸ್ತುಗಳನ್ನು ಆಕಾರ, ಗಾತ್ರ, ಬಿಗಿತ ಮತ್ತು ಬಣ್ಣದ ವ್ಯಾಪ್ತಿಯ ವಸ್ತುಗಳಾಗಿ ನಿರ್ಮಾಣ ಮಾಡಲು ಈ ಒಂದು 3D ಪ್ರಿಂಟರ್ ಅಂತ ನಾವು ಹೇಳ್ತೀವಿ. ಅಂದ್ರೆ ಈ ಒಂದು 3D ಪ್ರಿಂಟರ್ ಬಳಸಲಾಗ್ತಾ ಇರುವಂಥದ್ದು. ಇನ್ನು ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಆಗಿರುವಂಥ ಇಸ್ರೋ ಬಗ್ಗೆ ನಾವು ಮಾತಾಡ್ತಾ ಬಂದು ನೋಡಿ, ಇದರ ಸ್ಥಾಪನೆ ಮಾಡಿದ್ದು 1969. ಇದರ ಒಂದು ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರುತ್ತೆ? ಬೆಂಗಳೂರಿನಲ್ಲಿ ಕಂಡು ಬರುತ್ತೆ. ಇದನ್ನ ಪ್ರಸ್ತುತವಾಗಿ ಇಸ್ರೋದ ಮುಖ್ಯಸ್ಥರಾಗಿ ಸೇವೆಯನ್ನು ಸಲ್ಲಿಸ್ತಾ ಇರುವವರು ಯಾರಪ್ಪ ಅಂದ್ರೆ ಎಸ್ ಸೋಮನಾಥ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ತರ ಕೇಳಿದೆ ನೋಡಿ, ಈ ಒಂದು ಕ್ವಶನ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಯಾವ ತರ ಪ್ರಶ್ನೆ ಕೇಳಿದೆ ಅಂದ್ರೆ ಶಕ್ತಿ ಸಮರಾಭ್ಯಾಸವು ಯಾವ ದೇಶಗಳ ಮಧ್ಯೆ ನಡೆಯುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 3ನೇ ಆಪ್ಷನ್ ಭಾರತ ಮತ್ತು ಫ್ರಾನ್ಸ್. ನೋಡಿ, ಶಕ್ತಿ ಸಮರಾಭ್ಯಾಸ ಕೇವಲ ಈ ಒಂದು ಸಮರಾಭ್ಯಾಸ ಮಾತ್ರ ಮಾಡಲ್ಲ, ಭಾರತ ಮತ್ತು ಫ್ರಾನ್ಸ್ ಮಧ್ಯದಲ್ಲಿ 3 ಸಮರಾಭ್ಯಾಸಗಳನ್ನು ನಡೆಸಲಾಗುತ್ತೆ. ಒಂದು ಶಕ್ತಿ ಸಮರಾಭ್ಯಾಸ, ಎರಡನೇದು ಗರುಡ ಸಮರಾಭ್ಯಾಸ, ಮೂರನೇದು ಯಾವ್ದಪ್ಪ ಅಂದ್ರೆ ಇನ್ನೊಂದು ವರುಣ ಸಮರಾಭ್ಯಾಸ. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಶಕ್ತಿ ಸಮರಾಭ್ಯಾಸ, ಎರಡನೇದು ಗರುಡ ಸಮರಾಭ್ಯಾಸ, ವರುಣ ಸಮರಾಭ್ಯಾಸ. ಈಗ ಪ್ರಸ್ತುತವಾಗಿ ಶಕ್ತಿ ಸಮರಾಭ್ಯಾಸವನ್ನು ಭಾರತದಲ್ಲಿ ನಡೆಸಲಾಗ್ತಾ ಇರುವಂಥದ್ದು. ಮೇ 13ರಿಂದ 26ವರೆಗೆ ಮೇಘಾಲಯದ ಉಮ್ರೆಯ ಪ್ರದೇಶದಲ್ಲಿ ಭಾರತ ಮತ್ತು ಫ್ರಾನ್ಸ್ ಜಂಟಿ ಮಿಲಿಟರಿ ವ್ಯಾಯಾಮನ ಶಕ್ತಿಯ 7ನೇ ಆವೃತ್ತಿಯನ್ನು ನಡೆಸಲಾಗ್ತಾ ಇರುವಂಥದ್ದು. ಶಕ್ತಿ ಸಮರಾಭ್ಯಾಸನ 7ನೇ ಆವೃತ್ತಿಯನ್ನು ಭಾರತದಲ್ಲಿ ನಡೆಸಲಾಗ್ತಾ ಇರುವಂಥದ್ದು. ಇದು ಭಾರತ ಮತ್ತು ಫ್ರಾನ್ಸ್ ಮಧ್ಯದಲ್ಲಿ ನಡೆಯುವಂತಹ ಒಂದು ಜಂಟಿ ಮಿಲಿಟರಿ ವ್ಯಾಯಾಮ ಆಗಿರುವಂಥದ್ದು. ಇನ್ನು ಪ್ರತಿ 2 ವರ್ಷಗಳಿಗೊಮ್ಮೆ ಒಂದು ಬಾರಿ ಈ ಸಮರಾಭ್ಯಾಸವನ್ನು ನಡೆಸಲಾಗುತ್ತೆ. 6ನೇ ಆವೃತ್ತಿಯನ್ನು ಫ್ರಾನ್ಸ್ನಲ್ಲಿ ನಡೆಸಲಾಗಿರುವಂಥದ್ದು. ಅಂದರೆ ಈ ಒಂದು ಸಮರಾಭ್ಯಾಸವನ್ನು ಪರ್ಯಾಯವಾಗಿ ನಡೆಸಲಾಗುತ್ತೆ. ಪರ್ಯಾಯವಾಗಿದ್ರೆ ಒಂದು ಬಾರಿ ಭಾರತದಲ್ಲಿ ನಡೆದ್ರೆ ಇನ್ನೊಂದು ಬಾರಿ ಫ್ರಾನ್ಸ್ನಲ್ಲಿ ನಡೆಸಲಾಗ್ತಾ ಇರುವಂಥದ್ದು. 2011ರಲ್ಲಿ ಸ್ಥಾಪಿತವಾದ ಈ ಒಂದು ವ್ಯಾಯಾಮವು ಮಿಲಿಟರಿ ಸಹಕಾರ, ಭಯೋತ್ಪಾದನಾ ನಿಗ್ರಹ ತಂತ್ರಗಳು ಮತ್ತು ಎರಡೂ ಪಡೆಗಳ ನಡುವಿನ ಪರಸ್ಪರ ಕಾರ್ಯಸಾಧ್ಯತೆಯನ್ನು ಸುಧಾರಿಸುವ ಗುರಿಯನ್ನು ಹೊಂದಿರುವಂಥದ್ದು. ಈಗಾಗಲೇ ಡಿಸ್ಕಷನ್ ಮಾಡಿದ ಹಾಗೆ ಭಾರತ ಮತ್ತು ಫ್ರಾನ್ಸ್ ಮಧ್ಯದಲ್ಲಿ ನಡೆಯುವಂಥ ಈ ತರ 2 ಸಮರಾಭ್ಯಾಸಗಳು ಇನ್ನುಳಿದು ಯಾವುದರ ಒಂದು ವರುಣ ಸಮರಾಭ್ಯಾಸ, ಇನ್ನೊಂದು ಗರುಡ ಸಮರಾಭ್ಯಾಸ. ಒಟ್ಟು 3 ಸಮರಾಭ್ಯಾಸಗಳನ್ನು ಈ 2 ರಾಷ್ಟ್ರಗಳ ಮಧ್ಯದಲ್ಲಿ ನಡೆಸಲಾಗ್ತಾ ಇರುವಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವ ತರ ಕೇಳಿದೆ ನೋಡ್ರಿ, ಜಗತ್ತಿನ 5ನೇ ಅತಿ ದೊಡ್ಡ ಆರ್ಥಿಕತೆ ದೇಶ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 1ನೇ ಆಪ್ಷನ್ ಭಾರತ. ನೋಡಿ, ಪ್ರಪಂಚದಲ್ಲಿ ಬೃಹತ್ ಒಂದು ಆರ್ಥಿಕತೆ ಹೊಂದಿರುವಂತಹ ರಾಷ್ಟ್ರಗಳು ಯಾವುದರ ಮೊದಲ ಸ್ಥಾನದಲ್ಲಿರುವಂಥದ್ದು ಅಮೆರಿಕ, 2ನೇ ಸ್ಥಾನದಲ್ಲಿರುವುದು ಚೀನಾ, ಇನ್ನು 3ನೇ ಸ್ಥಾನದಲ್ಲಿರುವುದು ಜರ್ಮನಿ, 4ನೇ ಸ್ಥಾನದಲ್ಲಿರುವಂಥದ್ದು ಜಪಾನು, ಇನ್ನು 5ನೇ ಸ್ಥಾನದಲ್ಲಿ ಯಾವ್ದಪ್ಪ ಅಂತಂದ್ರೆ ಭಾರತ ಅಂತ ಹೇಳ್ತೀವಿ. ಇದ್ರ ಬಗ್ಗೆ ನಾವು ಮಾತಾಡ್ತಾ ಬಂದು ನೋಡಿ, ಮುಂದಿನ ವರ್ಷ ಅಂದ್ರೆ 2025ರಲ್ಲಿ ಭಾರತವು ವಿಶ್ವದಲ್ಲಿ 4ನೇ ಅತಿ ದೊಡ್ಡ ಆರ್ಥಿಕತೆಯಾಗಿ ಹೊರಹೊಮ್ಮಲಿದೆ ಎಂದು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂದ್ರೆ IMF ಇತ್ತೀಚೆಗೆ ಹೇಳಿರುವಂಥದ್ದು. ಇದು ಜಪಾನಿನ ಉದ್ಯಮ ವಲಯದಲ್ಲಿ ಭಾರಿ ತಲ್ಲಣವನ್ನು ಉಂಟು ಮಾಡಿರುವಂಥದ್ದು. ಪ್ರಸ್ತುತವಾಗಿ 4ನೇ ಸ್ಥಾನದಲ್ಲಿರುವಂತಹ ಜಪಾನು 5ನೇ ಸ್ಥಾನಕ್ಕೆ ಕುಸಿಯಲು ಬಂದಿರುವಂಥದ್ದು. 2025ರಲ್ಲಿ ಭಾರತವು ಈ ಒಂದು ಹಂತ ತಲುಪ್ತಾ ಇರುವಂಥದ್ದು. ಭಾರತದ ಸಾಂಕೇತಿಕ ಒಟ್ಟು ದೇಶೀಯ ಉತ್ಪನ್ನ NGDP 2025ರಲ್ಲಿ ಜಪಾನಿನ NGDPಯನ್ನು ಮೀರಿ ಬೆಳೆಯಲಿದ್ದು, ಆ ಮೂಲಕ ಭಾರತ ಜಗತ್ತಿನ 4ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಲಿರುವಂಥದ್ದು. ಜಪಾನ್ನ NGDP ಎಷ್ಟಿದೆ? ಪ್ರಸ್ತುತವಾಗಿ $4.31 ಟ್ರಿಲಿಯನ್ ಆಗಿದ್ದು, ಭಾರತದ NGDP ಮುಂದಿನ ವರ್ಷ $4.34 ಟ್ರಿಲಿಯನ್ ಗೆ ತಲುಪಲಿದೆ ಎಂದು IMF ಮಾಡಿರುವಂಥದ್ದು. ಅಂದ್ರೆ ಜಪಾನ್ ಪ್ರಸ್ತುತವಾಗಿ ಎಷ್ಟಂದ್ರೆ $4.31 ಟ್ರಿಲಿಯನ್ ಒಂದು ಆರ್ಥಿಕತೆ ಹೊಂದಿರುವಂಥದ್ದು.
ಭಾರತ ಮುಂದಿನ ವರ್ಷ ಅಂದರೆ 2025ರಲ್ಲಿ 4.34 ಟ್ರಿಲಿಯನ್ ಡಾಲರ್ ಒಂದು ಏನಪ್ಪಾ ಅಂತಂದ್ರೆ ಈ ಒಂದು GDP ಯನ್ನು ಹೊಂದುವ ಮೂಲಕ 4ನೇ ಸ್ಥಾನವನ್ನು ಭರಿಸಲಿದೆ ಅಂತ IMF ರೀಸೆಂಟ್ ಆಗಿ ಹೇಳಿರುವಂಥದ್ದು. ಜಪಾನ್ನ GDP ಯನ್ನು 2023ರಲ್ಲಿ ಜರ್ಮನಿ ಹಿಂದೆ ಹಾಕಿತ್ತು. ಈಗ ಭಾರತವು ಹಿಂದಕ್ಕಿದರೆ ಜಪಾನ್ 5ನೇ ಸ್ಥಾನಕ್ಕೆ ಕುಸಿಯಲಿರುವಂಥದ್ದು. ನಾನು ಈಗಾಗಲೇ ಹೇಳಿದಾಗೆ ಈಗ ಪ್ರಸ್ತುತವಾಗಿ 3ನೇ ಸ್ಥಾನದಲ್ಲಿ ಜರ್ಮನಿ ಇರುವಂಥದ್ದು. ಜರ್ಮನು ಪ್ರಿವಿಯಸ್ ಇಯರ್ದಲ್ಲಿ ಅಂದರೆ 2023ಕ್ಕಿಂತ ಮುಂಚಿತವಾಗಿ ಜರ್ಮನ್ 4ನೇ ಸ್ಥಾನದಲ್ಲಿತ್ತು. ಬಟ್ 2023ರಲ್ಲಿ ಜಪಾನನ್ನು ಹಿಂದಕ್ಕೆ ಜರ್ಮನ್ 3ನೇ ಸ್ಥಾನ ಪಡೆದುಕೊಂಡಿರುವಂಥದ್ದು. ಈಗ 2025ರಲ್ಲಿ ಜಪಾನನ್ನು ಹಿಂದಕ್ಕೆ ಭಾರತವು 4ನೇ ಸ್ಥಾನ ಪಡೆದುಕೊಳ್ಳಲಿದೆ ಅಂತ IMF ತಿಳಿಸಿರುವಂಥದ್ದು. IMF ಈ ಮೊದಲು ಇಂಥ ಬೆಳವಣಿಗೆ 2026ಕ್ಕೆ ನಡೆಯಲಿದೆ ಎಂದಿತ್ತು. ಆದರೆ ಇದು 1 ವರ್ಷ ಮುಂಚೆಯೇ ನಡೀತಿರುವುದು ಜಪಾನ್ಗೆ ಆತಂಕಕ್ಕೆ ಕಾರಣವಾಗಿರುವಂಥದ್ದು. ಪ್ರಿಯಸ್ ಕೂಡ ಪ್ರಿಡಿಕ್ಷನ್ ಮಾಡಿರುವಂತಹ IMF 2026ಕ್ಕೆ ಭಾರತ 4ನೇ ಸ್ಥಾನ ಬಂದು ತಲುಪಲಿದೆ ಅಂತ ಹೇಳಿತು. ಬಟ್ ಈಗ ಏನು ಹೇಳಿದ್ರೆ 2025ರಲ್ಲೇ ಭಾರತವು ಈ ಒಂದು ಜಗತ್ತಿನಲ್ಲಿ 4ನೇ ಆರ್ಥಿಕತೆಯಾಗಿ ಹೊರಹೊಮ್ಮಲಿದೆ ಅಂತ ತಿಳಿಸಿರುವಂಥದ್ದು. ಇನ್ನು ವಿಶ್ವದ ಅತಿ ದೊಡ್ಡ ಆರ್ಥಿಕತೆ ರಾಷ್ಟ್ರಗಳು ಯಾವಪ್ಪ ಅಂದ್ರೆ ಮೊದಲ ಸ್ಥಾನದಲ್ಲಿರುವಂಥದ್ದು USA, 2ನೇ ಸ್ಥಾನದಲ್ಲಿರುವಂಥದ್ದು ಚೀನಾ, 3ನೇ ಸ್ಥಾನದಲ್ಲಿರುವಂಥದ್ದು ಜರ್ಮನಿ, 4ನೇ ಸ್ಥಾನ ಜಪಾನ, 5ನೇ ಸ್ಥಾನದಲ್ಲಿರುವಂಥದ್ದು ನಮ್ಮ ಭಾರತ ದೇಶ. ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವ ತರ ಕೇಳಿದಾರೆ ನೋಡ್ರಿ, ಅರೋರಾ ಬೋರೆಯಾಲಿಸ್ ಎಲ್ಲಿ ಕಂಡು ಬರುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 2ನೇ ಆಪ್ಷನು ಉತ್ತರ ಗೋಳಾರ್ಧದಲ್ಲಿ ಸಂಭವಿಸುವಂತಹದ್ದು ಆಗಿರುವಂಥದ್ದು. ಇದ್ರ ಬಗ್ಗೆ ನಾವು ಮಾತಾಡ್ತಾ ಬಂದ ನೋಡಿ, ಬಹಳ ದಿನಗಳಿಂದ ನಿರೀಕ್ಷಿಸಲಾಗಿದ್ದ ತೀವ್ರವಾದ ಸೌರ ಮಾರುತವು ಮೇ 11ರಂದು ಭೂಮಿಯನ್ನು ಅಪ್ಪಳಿಸಿದ್ದು ಭಾರತ ಸಹಿತ ಜಗತ್ತಿನ ಅನೇಕ ಭಾಗಗಳಲ್ಲಿ ವಿಶಿಷ್ಟ ಕಾಂತಿ ನಾರ್ದರ್ನ್ ಲೈಟ್ಸ್ ಅನ್ನು ಸೃಷ್ಟಿ ಮಾಡಿರುವಂಥದ್ದು. ರೀಸೆಂಟ್ ಆಗಿ ಭೂಮಿಯ ಮೇಲೆ ಏನಪ್ಪಾ ಅಂತಂದ್ರೆ ಸೌರ ಮಾರುತವು ಅಂದ್ರೆ ಸೋಲಾರ್ ಸ್ಟಾರ್ಮ್ ಅನ್ನು ಸಂಭವಿಸಿರುವಂಥದ್ದು. ಈ ಒಂದು ಸೌರ ಘಟನೆಯನ್ನು ತೀವ್ರ ಭೂಕಾಂತೀಯ ಚಂಡಮಾರುತ ಜಿಯೋ ಮ್ಯಾಗ್ನೆಟಿಕ್ ಸ್ಟಾರ್ಮ್ ಎಂದು ವರ್ಗೀಕರಿಸಲಾಗಿರುವಂಥದ್ದು. ಆದರೆ ಜಿಯೋ ಮ್ಯಾಗ್ನೆಟಿಕ್ ಸ್ಟಾರ್ಮ್ ಅಂದ್ರೆ ಭೂಕಾಂತೀಯ ಚಂಡಮಾರುತಗಳು ಸೌರ ಮಾರುತದಲ್ಲಿನ ಬದಲಾವಣೆಗಳಿಂದ ಭೂಮಿಯ ಮ್ಯಾಗ್ನೆಟೋಸ್ಪಿಯರ್ದಲ್ಲಿ ಉಂಟಾಗುವಂಥ ಡಿಸ್ಟರ್ಬೆನ್ಸ್ಗಳಿಗೆ ನಾವು ಜಿಯೋ ಮ್ಯಾಗ್ನೆಟಿಕ್ ಸ್ಟಾರ್ಮ್ ಎಂದು ಕೂಡ ಕರೆಯಲಾಗುತ್ತೆ. ಇದರ ಒಂದು ಅತ್ಯಂತ ಎದ್ದು ಕಾಣುವ ದೃಶ್ಯ ಪರಿಣಾಮವೆಂದರೆ ಅರೋರಾ. ಅಂದರೆ ಈ ಒಂದು ಸ್ಟಾರ್ಮ್ ಇಂದ ಏನು ಉಂಟಾಗುತ್ತದೆ ಅರೋರಾ ಅಂತ ಹೇಳ್ತೀವಿ. ಈ ಒಂದು ಅರೋರಾ ಉತ್ತರದಲ್ಲಿ ಕೂಡ ದಕ್ಷಿಣದಲ್ಲಿ ಕೂಡ ಸಂಭವಿಸುತ್ತೆ. ಇದನ್ನು ನಾವು ಉತ್ತರ ಮತ್ತು ದಕ್ಷಿಣ ದ್ವೀಪಗಳೆಂದು ಕೂಡ ಕರೆಯಲಾಗುತ್ತೆ. ಆದರೆ ಅರೋರಾ ಅಂದರೆ ಏನು? ಅರೋರಾ ಏನಾಗುತ್ತೆ, ಉತ್ತರ ಗೋಳಾರ್ಧದಲ್ಲಿ ಕೂಡ ಸಂಭವಿಸುತ್ತೆ ಮತ್ತು ದಕ್ಷಿಣ ಗೋಳಾರ್ಧದಲ್ಲಿ ಕೂಡ ಸಂಭವಿಸುತ್ತೆ. ಭೂಮಿಯನ್ನು ನಾವು ಈಗ ತೆಗೆದುಕೊಂಡ್ರೆ ಇಕ್ವೇಟರ್ ಇದೆ, ಇಕ್ವೇಟರ್ ಮೇಲೆ ಪಾರ್ಟ್ಸು ಉತ್ತರ ಗೋಳಾರ್ಧ ಅಂತ ಹೇಳ್ತೀವಿ, ಕೆಳಗಡೆ ಪಾಠ ದಕ್ಷಿಣ ಗೋಳಾರ್ಧ ಅಂತ ಹೇಳ್ತೀವಿ. ಇದರಲ್ಲಿ 2 ಬರ್ತಾವೆ ನೋಡ್ರಿ, ಒಂದು ಅರೋರಾ ಬೋರೆಯಾಲಿಸ್, ಇನ್ನೊಂದು ಅರೋರಾ ಆಸ್ಟ್ರಾಲಿಸ್ ಅಂತ ಹೇಳ್ತೀವಿ. ಆದರೆ ಅರೋರಾ ಬೋರೆಯಾಲಿಸ್ ಅಂದ್ರೆ ಉತ್ತರ ಗೋಳಾರ್ಧದಲ್ಲಿ ಆಕಾಶದಲ್ಲಿ ಕಂಡು ಬರುವ ಬಣ್ಣದ ಬೆಳಕಿನ ನೋಟವನ್ನೇ ನಾವು ಎಂದು ಕರಿತೀವಿ, ಅರೋರಾ ಬೋರೆಯಾಲಿಸ್ ಅಂತ ಕರಿತೀವಿ. ಅಂದ್ರೆ ದೀಪಗಳು, ಬೆಳಕಿನ ದೀಪಗಳಿಗೆ ನಾವು ಏನು ಕಂಡು ಬರ್ತಾವೆ ಆಕಾಶದಲ್ಲಿ, ಅದಕ್ಕೆ ನಾವು ಅರೋರಾ ಬೋರೆಯಾಲಿಸ್ ಅಂತ ಕರಿತೀವಿ. ಇದು ಉತ್ತರ ಗೋಳಾರ್ಧದಲ್ಲಿ ಸಂಭವಿಸುವಂತ ಒಂದು ವಿದ್ಯಮಾನವಾಗಿರುವಂಥದ್ದು. ಇದು 66 ಡಿಗ್ರಿ ಹಾಫ್ ಅಂದರೆ 66.5 ಡಿಗ್ರಿ ಉತ್ತರದಿಂದ 90 ಡಿಗ್ರಿ ಉತ್ತರದಲ್ಲಿ ಕಂಡು ಬರ್ತಾ ಇರುವಂಥದ್ದು. ನೋಡಿ ಇಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿ 0 ಡಿಗ್ರಿ ಬರುತ್ತೆ, ಇಲ್ಲಿ 66.5 ಡಿಗ್ರಿ, ಇಲ್ಲಿ ಏನಪ್ಪಾ ಅಂದ್ರೆ 90 ಡಿಗ್ರಿ. ಈ ಒಂದು ಮಧ್ಯದಲ್ಲಿ ಕಂಡು ಬರುವಂಥದ್ದು ಇದಕ್ಕೆ ನಾವೇಂತ ಕರಿತೀವಿ, ಅರೋರಾ ಬೋರೆಯಾಲಿಸ್ ಅಂತ ಕರಿತೀವಿ. ಅದೇ ರೀತಿ ಅರೋರಾ ಆಸ್ಟ್ರೇಲಿಯಸ್ ಇದು ಇಕ್ವೇಟಾರದಿಂದ ಇದು 0 ಡಿಗ್ರಿ ಇಕ್ವೇಟಾರು, ಇಲ್ಲಿ 66.5 ಡಿಗ್ರಿ ಸೌತು, ಇಲ್ಲಿ 90 ಡಿಗ್ರಿ ಸೌತು. ಈ ಒಂದು ಏರಿಯಾದಲ್ಲಿ ಕಂಡು ಬರುವುದು ಅರೋರಾ ಆಸ್ಟ್ರೇಲಿಯಸ್. ಇಲ್ಲಿ 66 ಡಿಗ್ರಿ ಉತ್ತರಕ್ಕೆ ಮತ್ತು ಉತ್ತರ 66 ಡಿಗ್ರಿ ಹಿಡ್ಕೊಂಡು 90 ಡಿಗ್ರಿವರೆಗೆ ಉತ್ತರದಲ್ಲಿ ಕಂಡು ಬರುವಂಥದ್ದು ಅರೋರಾ ಆಸ್ಟ್ರೇಲಿಯಸ್, ಇದು ಬೋರೆಯಾಲಿಸ್ ಅಂತ ಹೇಳ್ತೀವಿ. ದಕ್ಷಿಣ ಗೋಳಾರ್ಧ ಆಕಾಶದಲ್ಲಿ ಕಂಡುಬರುವ ಬಣ್ಣಿನ ಬೆಳಕಿನ ನೋಟವನ್ನು ನಾವು ಅರೋರಾ ಆಸ್ಟ್ರೇಲಿಯಸ್ ಅಂತ ಕರಿತೀವಿ. ಇದು 66.5 ಡಿಗ್ರಿ ದಕ್ಷಿಣದಿಂದ 90 ಡಿಗ್ರಿ ದಕ್ಷಿಣವರೆಗೆ ಕಂಡು ಬರುವಂತಹ ಒಂದು ಬೆಳಕಿನ ನೋಟ ಅಂತ ನಾವು ಹೇಳ್ತೀವಿ. ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವ ತರ ಕೇಳಿದ್ರು ನೋಡ್ರಿ, ತ್ರಿಷಷ್ಠಿ ಲಕ್ಷಣ ಪುರಾಣ ರಚಿಸಿದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 2ನೇ ಆಪ್ಷನು ಚಾವುಂಡರಾಯ ರಚಿಸಿರುವಂತಹ ಚಾವುಂಡರಾಯ ಪುರಾಣವನ್ನೇ ನಾವು ಇನ್ನೊಂದು ಹೆಸರು ಏನಪ್ಪಾ ಅಂತಾರೆ ತ್ರಿಷಷ್ಠಿ ಲಕ್ಷಣ ಪುರಾಣ ಅಂತ ಕೂಡ ಕರೀತೀವಿ. ಹಾಗೆ ಈ ಒಂದು ಟಾಪಿಕ್ ಮೇಲೆ ಯಾಕೆ ಪ್ರಶ್ನೆ ಕೇಳಿದೆ ಅಂದ್ರೆ ನೋಡಿ, ರೀಸೆಂಟ್ ಆಗಿ ಕನ್ನಡ ಸಾಹಿತ್ಯ ಪರಿಷತ್ತು ನೀಡುವ 2023ನೇ ಸಾಲಿನ ಚಾವುಂಡರಾಯ ದತ್ತಿ ಪ್ರಶಸ್ತಿಗೆ ಹಿರಿಯ ಲೇಖಕಿಯಾಗಿರುವಂಥ
ಡಾಕ್ಟರ್ ಪ್ರೀತಿ ಶುಭಚಂದ್ರ ಅವರನ್ನು ಆಯ್ಕೆ ಮಾಡಲಾಗಿರುವಂಥದ್ದು. 2023ನೇ ಸಾಲಿನ ಈ ಒಂದು ಚಾವುಂಡರಾಯ ದತ್ತಿ ಪ್ರಶಸ್ತಿಗೆ ಡಾಕ್ಟರ್ ಪ್ರೀತಿ ಶುಭಚಂದ್ರ ಅವರನ್ನು ಆಯ್ಕೆ ಮಾಡಲಾಗಿರುವಂಥದ್ದು. ಈ ಒಂದು ಪ್ರಶಸ್ತಿ ನೀಡುವಂಥ ಸಂಸ್ಥೆ ಯಾವುದಪ್ಪ ಅಂದ್ರೆ ಕನ್ನಡ ಸಾಹಿತ್ಯ ಪರಿಷತ್ ಅಂತ ಹೇಳ್ತೀವಿ. ಇನ್ನು ಶ್ರವಣಬೆಳಗೊಳದ ಜಗದ್ಗುರು ಕರ್ಮಯೋಗಿ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿ ಕನ್ನಡ ಪರಿಷತ್ತಿನಲ್ಲಿ ಈ ಒಂದು ದತ್ತಿಯನ್ನು ಸ್ಥಾಪಿಸಿದ್ದು, ಪ್ರಾಚೀನ ಜೈನ ಸಾಹಿತ್ಯವನ್ನು ಆಧರಿಸಿ ಆಧುನಿಕ ಕನ್ನಡ ಭಾಷೆಯಲ್ಲಿ ರಚಿಸಿದ ಪ್ರಬಂಧ, ಸಂಶೋಧನೆ, ವಿಮರ್ಶೆ, ಕಾದಂಬರಿ, ನಾಟಕ ಮತ್ತು ಕಥಾ ಸಾಹಿತ್ಯ ಪ್ರಕಾರಗಳ ಲೇಖಕರಿಗೆ ಅಥವಾ ಗ್ರಂಥ ಸಂಪಾದಕರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಪ್ರಾಚೀನ ಜೈನ ಸಾಹಿತ್ಯವನ್ನು ಆಧರಿಸಿ ಆಧುನಿಕ ಕನ್ನಡ ಭಾಷೆಯಲ್ಲಿ ರಚಿಸಿರುವಂಥ ಕೃತಿಗಳಿಗೆ ಆ ಒಂದು ಏನಪ್ಪಾ ಅಂತಂದ್ರೆ ನಾಟಕ ಆಗಿರ್ಬೋದು, ಕಾದಂಬರಿ ರಚಿಸಿರುವಂಥ ಲೇಖಕರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಇನ್ನು ಚಾವುಂಡರಾಯ ಬಗ್ಗೆ ನಾವು ಮಾತಾಡ್ತಾ ಬಂದು ನೋಡಿ, ಚಾವುಂಡರಾಯ ಪ್ರಮುಖವಾಗಿ 2 ಕೃತಿಗಳನ್ನು ರಚಿಸಿರುವಂಥದ್ದು. ಒಂದು ಯಾವುದಪ್ಪ ಅಂತಾರೆ, ಮೊದಲನೇದು ಚಾವುಂಡರಾಯ ಪುರಾಣ, ಇದು ಕನ್ನಡ ಭಾಷೆಯಲ್ಲಿ ರಚಿಸಿರುವಂಥದ್ದು. ಇನ್ನು ಎರಡನೇದು ಯಾವುದಂದ್ರೆ ಚರಿತ್ರ ಸಾರ ಅನ್ನೋದು, ಇದು ಸಂಸ್ಕೃತ ಭಾಷೆಯಲ್ಲಿ ರಚನೆ ಮಾಡಿರುವಂಥದ್ದು. ಇನ್ನು ಚಾವುಂಡರಾಯ ಪುರಾಣದ ಇನ್ನೊಂದು ಹೆಸರು ಏನಪ್ಪಾ ಅಂತಂದ್ರೆ ತ್ರಿಷಷ್ಠಿ ಲಕ್ಷಣ ಪುರಾಣ. ತ್ರಿಷಷ್ಠಿ ಲಕ್ಷಣ ಪುರಾಣ ಅಂದ್ರೆ ಒಂದೇ, ಚಾವುಂಡರಾಯ ಪುರಾಣ ಅಂದ್ರೆ ಒಂದೇ. ಇವೆರಡೂ ಕೂಡ ರಚನೆ ಮಾಡಿದ್ದು ಚಾವುಂಡರಾಯ. ಅದಲ್ಲದೆ ಚಾವುಂಡರಾಯ ಶ್ರವಣಬೆಳಗೊಳದಲ್ಲಿ 58 ಅಡಿ ಎತ್ತರದ ಒಂದು ಗೊಮ್ಮಟೇಶ್ವರ ವಿಗ್ರಹ, ತಮಗೆಲ್ಲರಿಗೂ ಗೊತ್ತು, ಬಾಹುಬಲಿ ವಿಗ್ರಹ ಅಥವಾ ಗೊಮ್ಮಟೇಶ್ವರ ವಿಗ್ರಹ ನಿರ್ಮಾಣ ಮಾಡಿರುವಂಥದ್ದು. ಅದಲ್ಲದೆ ಬ್ರಹ್ಮಸ್ತಂಭ ಮತ್ತು ಮಾನಸ್ತಂಭನು ಕೂಡ ಈ ಶ್ರವಣಬೆಳಗೊಳದಲ್ಲಿ ಚಾವುಂಡರಾಯ ಅವರು ನಿರ್ಮಾಣ ಮಾಡಿರುವಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವ ತರ ಕೇಳಿದೆ ನೋಡ್ರಿ, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 15 ಮೆಂಬರ್ಸ್. 15 ಸದಸ್ಯರಾಗಿದ್ದು 5 ಅದರಲ್ಲಿ ಪರ್ಮನೆಂಟ್ ಮೆಂಬರ್ಸು, ಇನ್ನು 10 ಯಾರಪ್ಪ ಅಂತಂದ್ರೆ ನಾನ್ ಪರ್ಮನೆಂಟ್ ಮೆಂಬರ್ಸ್ ಅಂತ ಹೇಳ್ತೀವಿ. ಆದರೆ ಈ ಒಂದು ಟಾಪಿಕ್ ಮೇಲೆ ಯಾಕೆ ಪ್ರಶ್ನೆ ಕೇಳಿದ್ವಿ ಅಂದ್ರೆ, ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ, ಪ್ಯಾಲೆಸ್ಟೈನ್ಗೆ ವಿಶ್ವಸಂಸ್ಥೆಯ ಸದಸ್ಯತ್ವ ನಿರ್ಣಯಕ್ಕೆ ಅಸ್ತು ಅಂತ ಆರ್ಟಿಕಲ್ ನ್ಯೂಸ್ ಪೇಪರ್ಲಿ ಕಾಣಿಸಿಕೊಂಡಿರುವಂಥದ್ದು. ಇದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ವಿಶ್ವಸಂಸ್ಥೆಯ ಪೂರ್ಣಾವಧಿಯ ಸದಸ್ಯತ್ವ ಪಡೆಯಲು ಪ್ಯಾಲೆಸ್ಟೈನ್ ಅರ್ಹವಾಗಿದ್ದು ಅದಕ್ಕೆ ಸದಸ್ಯತ್ವ ನೀಡಬೇಕೆಂದು ಎಂಬ ನಿರ್ಣಯದ ಪರವಾಗಿ ಭಾರತ ರೀಸೆಂಟ್ ಆಗಿ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯಲ್ಲಿ ಮತವನ್ನು ಚಲಾಯಿಸಿರುವಂಥದ್ದು. ಅಲ್ಲದೆ ಈ ಒಂದು ಪ್ರಸ್ತಾವನೆಯನ್ನು ಸಕಾರಾತ್ಮಕವಾಗಿ ಪರಿಗಣಿಸಬೇಕೆಂದು ಭದ್ರತಾ ಮಂಡಳಿಗೆ ಭಾರತ ಶಿಫಾರಸು ಮಾಡಿರುವಂಥದ್ದು. 143 ಮತಗಳು ಸದಸ್ಯತ್ವ ನೀಡುವ ಪರವಾಗಿ ಬಂದ ಕಾರಣ ಸದಸ್ಯತ್ವ ನೀಡುವ ಮನ್ನಣೆ ದೊರೆತಿರುವಂಥದ್ದು. ಅಂದರೆ ಈ ಒಂದು ಪ್ಯಾಲೆಸ್ಟೈನ್ಗೆ ಸದಸ್ಯತ್ವವನ್ನು ನೀಡಬೇಕು ವಿಶ್ವಸಂಸ್ಥೆಯಲ್ಲಿ ಅನ್ನೋ ಒಂದು ಚರ್ಚೆಗೆ ಏನು ಮಾಡಿದೆ, ರೀಸೆಂಟ್ ಆಗಿ ಸುಮಾರು ದೇಶಗಳು ಮತವನ್ನು ಹಾಕಿರುವಂಥದ್ದು. ಎಷ್ಟಪ್ಪ ಅಂದ್ರೆ 143 ರಾಷ್ಟ್ರಗಳು ಈ ಒಂದು ಪ್ಯಾಲೆಸ್ಟೈನ್ ಬೆಂಬಲಕ್ಕೆ ನಿಂತಿರುವಂಥದ್ದು. ಅದರಲ್ಲಿ ಭಾರತ ಕೂಡ ಪ್ಯಾಲೆಸ್ಟೈನ್ ಪರವಾಗಿ ಮತವನ್ನು ಚಲಾಯಿಸಿರುವಂಥದ್ದು. ಇನ್ನು ಪ್ರಿವಿಯಸ್ ವಿಡಿಯೋದಲ್ಲಿ ನಾವು ಈ ಒಂದು ಯಾವುದೇ ಒಂದು ರಾಷ್ಟ್ರ ಯುನೈಟೆಡ್ ನೇಷನ್ದಲ್ಲಿ ಏನಪ್ಪ ಅಂದ್ರೆ ಒಂದು ಸದಸ್ಯತೆಯನ್ನು ಪಡೆಯಬೇಕಾದ್ರೆ ಯಾವ ಥರ ಪ್ರೊಸೀಜರ್ ಫಾಲೋ ಮಾಡ್ತಾರೆ, ಏನೋ ಯುನೈಟೆಡ್ ನೇಷನ್ ಬಗ್ಗೆ, ಯುನೈಟೆಡ್ ನೇಷನ್ ಪರ್ಮನೆಂಟ್ ಮೆಂಬರ್ಸ್ ಯಾವ್ದವ, ಏನೋ ಯುನೈಟೆಡ್ ನೇಷನ್ ಒಂದು ವೀಕ್ಷಕ ಸ್ಥಾನಮಾನ ಹೊಂದಿರುವಂಥ ರಾಷ್ಟ್ರಗಳು, ಅದರ ಬಗ್ಗೆ ನಾವು ಸವಿಸ್ತಾರವಾಗಿ ಡಿಸ್ಕಷನ್ ಮಾಡಿದ್ದೀವಿ. ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವ ಥರ ಕೇಳಿದೆ ನೋಡಿ, ನೆಕ್ಸ್ಟ್ ಆನ್ಸರ್ ಕೊಟ್ಟಿದ್ದಾರೆ. ಮೊದಲನೇ ಪ್ರಶ್ನೆ, ಇತ್ತೀಚೆಗೆ ಯಾವ ಸಂಸ್ಥೆಯು ಮಹಿಳೆಯರ ಮೇಲಿನ ದೌರ್ಜನ್ಯವನ್ನು ಎದುರಿಸಲು ಮೊದಲ ಕಾನೂನನ್ನು ಅಳವಡಿಸಿಕೊಂಡಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯುರೋಪಿಯನ್ ಯೂನಿಯನ್. ಇತ್ತೀಚೆಗೆ ಯಾವ ಸಂಸ್ಥೆಯು 2024ಕ್ಕೆ ಆಧುನಿಕ ಆಹಾರ ಪದ್ಧತಿಗೆ ಸರಿಹೊಂದುವಂತೆ ಭಾರತೀಯರಿಗೆ ನವೀಕರಿಸಿದ ಆಹಾರ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಹಿಂಡನ್ ನದಿ ಯಾವ ನದಿಯ ಉಪನದಿಗೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಯಮುನಾ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಸೊನಾಯಿ ರೂಪಾಯಿ ವನ್ಯಜೀವಿ ಅಭಯಾರಣ್ಯವು ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಅಸ್ಸಾಂ. ಇತ್ತೀಚೆಗೆ ಮಹಮ್ಮದ್ ಇದ್ರಿಸ್ ಡೆಬಿ ಅವರು ಯಾವ ಆಫ್ರಿಕನ್ ದೇಶದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಚಾಡ್ ದೇಶ. ಸ್ನೇಹಿತರೆ, ಇಲ್ಲಿ ಒಂದು ವಿಡಿಯೋ ಮುಗಿಸೋಣ, ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ. ಅಲ್ಲಿ ಟೇಕ್ ಕೇರ್, ಬಾಯ್ ಬಾಯ್.